ಸೋಲನ್ನು ಅದು ಹೇಗೆ ಒಪ್ಕೊಳ್ಳೋದಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಸೊ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಹೌದು ಫ್ರೆಂಡ್ಸ್, ಇಷ್ಟಪಟ್ಟು ಮಾಡ್ತಿರೋಂಥ ಕೆಲಸಗಳಲ್ಲಿ ಸಮ್ಟೈಮ್ಸ್ ಅಡಚಣೆ ಆಗುತ್ತೆ, ನಿಲ್ತೀವಿ, ಓಡ್ತೀವಿ, ಕುತ್ಕೊತೀವಿ, ಕುಂಟ್ತೀವಿ, ಇದೆಲ್ಲದೂ ಕೂಡ ಸಾಮಾನ್ಯನೇ. ಆದರೆ ನನ್ನ ಪ್ರಕಾರ 100 ಸರಿ ಸೋತರು ಅಲ್ಲ 1000 ಸರಿ ಸೋತರು ಕೂಡ 1001ನೇ ಸರಿ ಪ್ರಯತ್ನ ಮಾಡೋದಕ್ಕೆ ರೆಡಿ ಇದ್ದವನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ನನ್ನ ಒಪಿನಿಯನ್. ಕೆಲಸದಲ್ಲಿ ಇರಬೇಕಾಗಿರುವಂಥದ್ದು ಗುಣನೇ ಡೆಡಿಕೇಶನ್ ಮತ್ತು ಆ ಒಂದು ಹಾರ್ಡ್ ವರ್ಕ್ ಮಾಡುವಂಥ ಮನಸ್ಥಿತಿ ಮತ್ತು ಪ್ಯಾಷನ್. ಸೊ ಅದಿತ್ತು ಅಂತಂದ್ರೆ ಎಷ್ಟು ಸರಿ ಸೋದ್ರು ಕೂಡ ಗೆಲ್ಲೋದಂತರೂ ಗ್ಯಾರಂಟಿ. ಪ್ರತಿ ಸರಿ ನಿಂತಾಗ ಒಂದು ಮಾತು ನನ್ನನ್ನು ನಿಜವಾಗ್ಲೂ ಟ್ರಿಗರ್ ಮಾಡಿ ಎದ್ದೇಳಿಸುತ್ತೆ. ಆ ಮಾತನ್ನ ಇವತ್ತು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ನಿಜನೋ ಅಲ್ವೋ ಅನ್ನೋದನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಏನು ಅಂತಂದ್ರೆ, ತಾಯಿ ಹೋಟೆಲ್ ಇದ್ದಾಗಲೇ 10ರಿಂದ 15 ಲಕ್ಷ ವೀರ್ಯಗಳ ನಡುವೆ ಒಂದೇ ಒಂದು ವೀರ್ಯ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ರೇಸ್ ಸ್ಟಾರ್ಟ್ ಮಾಡಿ ತನ್ನನ್ನು ಪ್ರೂವ್ ಮಾಡಿಕೊಂಡು ಜೀವ ಪಡ್ಕೊಂಡು ಇಷ್ಟು ದೊಡ್ಡದಾಗಿ ಜೀವನವನ್ನು ಪಡ್ಕೊಂಡಿದೆ ಅಂತಂದಾಗ, ಈ ಥರ ಜೀವನ ಮಾಡೋವಾಗ ಬರೋವಂಥ ಸವಾಲುಗಳಿಗೆ ಎದುರ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಗೆದ್ದು ಬಂದಿರೋದಕ್ಕೂ ಕೂಡ ಅರ್ಥ ಇರಲ್ಲ. ಸೊ ಹಾಗಾಗಿ ಪ್ರತಿ ಸರಿ ಸ್ಟಾಪ್ ಆದಾಗ, ಪ್ರತಿ ಸರಿ ಪಾಸ್ ತಗೊಂಡಾಗ ಈ ಮಾತನ್ನು ನೆನಪು ಮಾಡ್ಕೊತೀನಿ. ಮತ್ತೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ರೇಸ್ ಅಂತೂ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಸೆಲ್ಫ್ ಮೋಟಿವೇಶನ್. ನಿಮಗೇನು ಅನ್ನಿಸ್ತು ಗೊತ್ತಿಲ್ಲ, ಬಟ್ ನಾನು ಮಾತ್ರ ಬಿಲೀವ್ ಮಾಡ್ತೀನಿ ಇದನ್ನು ಖಂಡಿತ.